ಮಕ್ಕಳ, ನಾನು JJM ಅಕಾಡೆಮಿಯ ಮ್ಯಾಥಮೆಟಿಕ್ಸ್ ಟೀಚರ್ KM ಪ್ರಶಾಂತ್ ಬಾಬು. ನಾವು SLCಯ ಒಂದು ಸೀರೀಸನ್ನು ಶುರು ಮಾಡಿದ್ದೀವಿ. ಅಂದರೆ SLCಯ ಫಿಕ್ಸ್ ಟಾಪಿಕ್, ಅಂದರೆ SLCಯ ಪ್ರಶ್ನೆ ಪತ್ರಿಕೆಯಲ್ಲಿ ಕಡ್ಡಾಯವಾಗಿ ಕೇಳುವಂತಹ ಪ್ರಶ್ನೆಗಳು. ಅದರಲ್ಲಿ ಕಳೆದ ವಿಡಿಯೋಗಳಲ್ಲಿ ನಾನು ಎಲಿಮಿನೇಷನ್ ಮೆಥಡ್ ಮತ್ತು AN ಫಾರ್ಮುಲಾಗಳ ಬಗ್ಗೆ ನಾನು ಹೇಳಿದ್ದೀನಿ. ಈಗ SN ಫಾರ್ಮುಲಾ ಮೇಲೆ ಯಾವ ರೀತಿಯಾಗಿ ಸಮ್ಮನ್ನು ಸಾಲ್ವ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಅಲ್ಲಿ ನೋಡಿ, ನಾವು JJM ಅಕಾಡೆಮಿ ಬೆಂಗಳೂರು ಮತ್ತು ಬೆಳ್ಳೂರು ಇವೆರಡು ಕಡೆನೂ ನಾವು ಆಫ್ಲೈನ್ ಕ್ಲಾಸಸ್ಗಳನ್ನು ಮಾಡ್ತಾಯಿದ್ದೀವಿ. ನೀವು ಯಾವುದಾದ್ರು ಅಂದರೆ ಬೆಳ್ಳೂರು ಕ್ರಾಸ್ ಅಂದರೆ ನಾಗಮಂಗಲ ತಾಲೂಕು, ಮಂಡ್ಯ ಡಿಸ್ಟ್ರಿಕ್ಟ್, ಅಲ್ಲಿ ಯಾರಿರ್ತೀರೋ ಅಲ್ಲಿಗೆ ಜಾಯ್ನ್ ಆಗ್ಬೋದು. ಮತ್ತು ಬೆಂಗಳೂರಲ್ಲಿ ವಿಜಯನಗರಲ್ಲಿ ಕಂಡಕ್ಟ್ ಮಾಡ್ತಾಯಿದ್ದೀವಿ. ನೀವು ಕೆಳಕಂಡಂಥ ದೂರವಾಣಿಯ ಸಂಖ್ಯೆಗೆ ಕರೆ ಮಾಡಿದ್ರೆ ನಿಮಗೆ ಎಲ್ಲ ಮಾಹಿತಿಗಳನ್ನು ಕೊಡ್ತಾರೆ. ಆಮೇಲೆ ಆನ್ಲೈನ್ ಕೂಡ ಪ್ಲ್ಯಾಟ್ಫಾರ್ಮ್ ಕೂಡ ನಮ್ಮಲ್ಲಿದೆ. ಅಂದರೆ ಆನ್ಲೈನನ್ನು ಕನೆಕ್ಟ್ ಆಗ್ಬೋದು. ಆಯಿತಾ? ನೆಕ್ಸ್ಟು ನೋಡಿ, ನಾವು SSLC ಸಮ್ಮರ್ ವೆಕೇಷನ್ ಅಂದರೆ ಬೇಸಿಗೆ ಶಿಬಿರ ತರಬೇತಿಗಳು ಪ್ರಾರಂಭ ಆಗಿದೆ. ಎಷ್ಟನೇ ತಾರೀಕಿಂದ ಪ್ರಾರಂಭ ಆಗುತ್ತದು? 5ನೇ ತಾರೀಕು ಏಪ್ರಿಲಿಂದ ಶುರುವಾಗುತ್ತೆ. ಏನದು? 9th 10th ಹೋಗ್ತಾರಲ್ಲ, 9th ಪಾಸಾಗಿ 10th ಹೋಗುವಂಥವ್ರು ಅವರಿಗೆ 50 ದಿನಗಳ ಕಾಲ, ಅಂದರೆ ಏಪ್ರಿಲು ಮೇಯಲ್ಲಿ ಫ್ರೀ ಇರ್ತಾರೆ. ಅಂದರೆ ಆ 2 ತಿಂಗಳುಗಳ ಕಾಲ ನಾವೇನು ಮಾಡ್ತೀವಿ ಅಂದರೆ ಬೇಸಿಗೆ ಶಿಬಿರದಲ್ಲಿ ಪ್ರತಿಯೊಂದು, ಅಂದರೆ ಮ್ಯಾಥ್ಸ್, ಸೈನ್ಸ್, ಸೋಷಲ್ ಇವೆಲ್ಲ ಎಲ್ಲ ಮ್ಯಾಥ್ಸು, ಸೈನ್ಸು, ಸೋಷಲ್ಲು ಈ ಎಲ್ಲ ಫುಲ್ಲು ಸಿಲೆಬಸನ್ನು ಮುಗಿಸ್ಕೊಡ್ತೀವಿ. ಮತ್ತು ಕನ್ನಡ, ಇಂಗ್ಲೀಷ್, ಹಿಂದಿ ಗ್ರಾಮರನ್ನು ಮಾತ್ರ ಮುಗಿಸ್ಕೊಡ್ತೀವಿ. ಇದನ್ನು ನಾವು ಮುಗಿಸ್ಕೊಡ್ತೀವಿ ಕೇವಲ 50 ದಿನಗಳ ಕಾಲದಲ್ಲಿ. ಈಗ ಇಲ್ಲಿ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ನೀವು ಕೂಡಲೇ ಸಂಪರ್ಕಿಸಿದ್ರೆ ಯಾವ ದೂರವಾಣಿಯ ಸಂಖ್ಯೆಗೆ, ಇವೆರಡು ದೂರವಾಣಿಯ ಸಂಖ್ಯೆಗಳಿಗೆ ನೀವು ಸಂಪರ್ಕಿಸಿ ನೀವು ನೋಂದಾಯಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಲಿಮಿಟೆಡ್ ಸೀಟ್ಸು, ತುಂಬ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ನೀವು ಇದು ಮಾಡ್ಕೋಬೋದು, ನಿಮಗೆ ಭಾಳ ಉಪಯೋಗ ಆಗುತ್ತೆ. ಯಾಕೆಂದರೆ 10th ಹೋಗೋಕ್ಕಿಂತ ಮುಂಚೆನೇ ಏನು ಮಾಡ್ತೀರಾ, ನೀವು ಸಿಲೆಬಸನ್ನು ಕಲ್ತ್ಕೊಂಡ್ಬಿಟ್ಟಿರ್ತೀರ. ಆ ಕಾರಣಕ್ಕೆ ಹೇಳ್ತಾ ಇರೋವಂಥದ್ದು ಮಕ್ಕಳ. ಈಗ ಬನ್ನಿ ಮಕ್ಕಳ, ಈಗ SN ಫಾರ್ಮುಲಾ ಮೇಲೆ ಸಮ್ಮನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮ್ಗೆ ಹೇಳ್ಕೊಡ್ತಾ ಬರ್ತೀನಿ. ಫೈಂಡ್ ದ ಸಮ್ ಆಫ್ ದ ಫಸ್ಟ್ 20 ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಸೀರೀಸ್ 2 + 7 + 12 + so on ಯೂಸಿಂಗ್ ದ ಫಾರ್ಮುಲಾ. SN is equal to ಏನಾಗುತ್ತೆ, n/2 ಇಂಟು 2a ಪ್ಲಸ್ ಆಫ್ n-1 ಇಂಟು d. ಆಯಿತಾ? ಇಲ್ಲಿ SN ಅಂದರೆ ಸಮ್ ಆಫ್ nth ಟರ್ಮ್, n ಅಂದರೆ ನಂಬರ್ ಆಫ್ ಟರ್ಮ್ಸ್, a ಅಂದರೆ ಫಸ್ಟ್ ಟರ್ಮ್, d ಅಂದರೆ ಕಾಮನ್ ಡಿಫ್ರೆನ್ಸ್. ಇಲ್ಲಿ ಏನಾಗುತ್ತೆ, SN is equal to ಅಂತ ಹೇಳಿದ್ರೆ a is equal to ಫಸ್ಟು ಇಲ್ಲಿ ಬರ್ಕೊಳ್ಳಿ 2 + 7 + 12 + so on. ಇಲ್ಲಿ a ವ್ಯಾಲ್ಯೂ 2, d ವ್ಯಾಲ್ಯೂ 7 - 2 is equal to 5. ಮತ್ತು ಇದೇನಾಗುತ್ತೆ, d is equal to ಅಂದರೆ n is equal to ಏನಾಗುತ್ತೆ 20. ಆಮೇಲೆ ನೆಕ್ಸ್ಟ್ ಬರೋವಂಥದ್ದು S20 is equal to ಕ್ವಶನ್ ಮಾರ್ಕ್. ನಾವು S20 is equal to 20 divided by 2. ನೋಡಿ, n/2 ಅಂದರೆ 20 divided by 2, 2 into 2 ಪ್ಲಸ್ ಆಫ್ n ಅಂದರೆ 20 - 1 ಇಂಟು d ವ್ಯಾಲ್ಯೂ ಎಷ್ಟಿದೆ 5, d ವ್ಯಾಲ್ಯೂ 5 ಇದೆ. 1s 10s. S20 is equal to 10, ಇದು 4 + 19 ಇಂಟು 5 ಏನಾಗುತ್ತೆ 10, ಇಲ್ಲಿ 4 ಪ್ಲಸ್ ಆಫ್ 95 will be equal to 10 into 99, 990 ಅಂತ ಬರುತ್ತೆ. ಅರ್ಥ ಆಯ್ತಾ ಮಕ್ಕಳ? ನೋಡಿ ಎಷ್ಟು ಸುಲಭವಾಗಿ ಫಸ್ಟ್ 20 ಟರ್ಮ್ಸ್ ಅನ್ನು ಕಂಡುಹಿಡಿಬಹುದು ಅನ್ನೋದನ್ನು ಹೇಳಿದ್ದೀನಿ. ಮುಂದಿನ ಉದಾಹರಣೆ ನೋಡೋಣ ಮಕ್ಕಳ. ಮುಂದಿನ ಉದಾಹರಣೆ, ಫೈಂಡ್ ದ ಸಮ್ ಆಫ್ ದ ಫಸ್ಟ್ 10 ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಸೀರೀಸ್ 2 + 7 + 12 + so on using the formula. SN is equal to n/2 into 2a plus of n - 1 into d. ಈಗ ಇಲ್ಲಿ ಕ್ವಶನ್ನ ಇನ್ನೊಂದ್ಸಲಿ ನಾನು ಬರ್ಕೊಳ್ಳಲ್ಲ,
ಡೈರೆಕ್ಟಾಗಿ ಬರಿತೀನಿ ಇಲ್ಲಿ ನೋಡಿ. ಎ ವ್ಯಾಲ್ಯೂ ಎಷ್ಟು 2, ಡಿ ವ್ಯಾಲ್ಯೂ ಏನು 7 - 2 5, ಆಮೇಲೆ ಡಿ ವ್ಯಾಲ್ಯೂ ಆಯಿತು. ಎನ್ ವ್ಯಾಲ್ಯೂ ಏನಾಗುತ್ತೆ 10 ಅಂತ ಆಗುತ್ತೆ. ಎನ್ ವ್ಯಾಲ್ಯೂ 10 ಆಗುತ್ತೆ. ಎಸ್ 10 ಕಂಡುಹಿಡ್ಕೊಳ್ಳಿ ಕ್ವಶನ್ ಮಾರ್ಕ್. ಇಲ್ಲೇನಾಗುತ್ತೆ ಎಸ್ 10 = 10/2 ಏನಾಗುತ್ತೆ 2 × 2 ಪ್ಲಸ್ ಆಫ್ ಎನ್ -1 10 - 1 ಇಂಟು ಡಿ ವ್ಯಾಲ್ಯೂ ಎಷ್ಟು 5 ಅಂತ ಬರುತ್ತೆ. ಇಲ್ಲಿ ನೋಡಿ 1s 5s ಏನಾಗುತ್ತೆ 5, ಇಲ್ಲಿ 4, ಇಲ್ಲಿ 9, 10 - 1 9, 9 ಇಂಟು 5 5 4 ಪ್ಲಸ್ 45 ಅಂತ ಮಕ್ಕಳ. ಇಲ್ಲಿ 5 × 49 245, 49 × 5 245. ಅರ್ಥ ಆಯ್ತಾ ಮಕ್ಕಳ? ನೋಡಿ ಇದು ಎರಡನೆಯ ಸಮ್ಮು ಭಾಳ ಸುಲಭವಾಗಿರೋವಂಥದ್ದು. ಇದು ಹೆಂಗೆ ಅಂದರೆ ನೋಡಿ 5ಇಂದ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಒಂದು ಟ್ರಿಕ್ಕನ್ನು ಉಪಯೋಗಿಸ್ಕೋಬೋದು. ಏನಿಲ್ಲ, ಈ 49 ಇರುತ್ತಲ್ಲ, ಆ 49ನ ಅರ್ಧ ಮಾಡಿದಾಗ 24.5 ಬರುತ್ತೆ. 24.5 ಅಂತ ಬಂದಾಗ 5ಇಂದ ಮಲ್ಟಿಪ್ಲೈ ಮಾಡಿರೋದಲ್ಲ, ಒಂದು ಡಿವಿಷನ್ ಮುಂದೆ ಕೊಟ್ಟೋಗಿ ಅಷ್ಟೇನಾಗುತ್ತೆ 245 ಅಂತ ಬರುತ್ತೆ ಆನ್ಸರ್. ಅರ್ಥ ಆಯ್ತಾ ಮಕ್ಕಳ? ನೋಡಿ ಎಷ್ಟು ಭಾಳ ಸುಲಭವಾಗಿದೆ. ನೆಕ್ಸ್ಟು ಮೂರನೇದು, ಫೈಂಡ್ ದ ಸಮ್ ಆಫ್ ದ ಫಸ್ಟ್ 15 ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಸೀರೀಸ್ 3 + 6 + 9 + so on using the formula. ಅಂದರೆ Sn = n/2 ಇಂಟು 2a ಪ್ಲಸ್ ಆಫ್ n - 1 ಇಂಟು ಡಿ. ಆಯಿತಾ? ಇಲ್ಲಿ 3 + 6 + 9 + so on. ಇಲ್ಲಿ a ವ್ಯಾಲ್ಯೂ 3, ಡಿ ವ್ಯಾಲ್ಯೂ 6 - 3 = 3. ಆಮೇಲೆ ಡಿ ವ್ಯಾಲ್ಯೂ ಆಯಿತು, ಮತ್ತು ಅದು ಎನ್ ವ್ಯಾಲ್ಯೂ ಏನಿದೆ 15 ಆಗುತ್ತೆ. S15 ಕ್ವಶನ್ ಮಾರ್ಕ್. S15 ಏನಾಗುತ್ತೆ 15/2 ಆಯಿತಾ. 2 × a 3 ಆಗುತ್ತೆ ಪ್ಲಸ್ ಆಫ್ 15 - 1 ಡಿ ವ್ಯಾಲ್ಯೂ ಎಷ್ಟು 3 ಆಗುತ್ತೆ. ಸೊ ಇಲ್ಲಿ 15/2 ಇಲ್ಲೇನಾಗುತ್ತೆ 6 ಪ್ಲಸ್ 14 × 3. ಸೊ 15/2 ಇಂಟು 6 ಪ್ಲಸ್ ಆಫ್ 42. ಸೊ 15/2 ಇಂಟು 48 1s 24s. ಸೊ ಏನಾಗುತ್ತೆ 300 360 ಅಂತ ಆಗುತ್ತೆ. ನೋಡಿ 360 ಅಂದರೆ 15 × 20 ಅಂತ ತಗೊಂಡ್ರೆ 300 ಆಗುತ್ತೆ. ಮತ್ತು ಪ್ಲಸ್ 15 × 4 60 ಆಗುತ್ತೆ. 360. ಅರ್ಥ ಆಯ್ತಾ ಮಕ್ಕಳ? ನೋಡಿ ದ ಸಮ್ ಆಫ್ ಫಸ್ಟ್ 15 ಟರ್ಮ್ಸ್ ಆಫ್ ದ ಎ ಪಿ. ಇದು ಫಸ್ಟ್ 15 ಟರ್ಮ್ಸ್ ಆಫ್ ದ ಎ ಪಿ. ಬನ್ನಿ ಮಕ್ಕಳ, ನೆಕ್ಸ್ಟು ಫೈಂಡ್ ದ ಸಮ್ ಆಫ್ ದ ಫಸ್ಟ್ 22 ಟರ್ಮ್ಸ್ ಆಫ್ ದ ಎ ಪಿ 8 3 -2, so on. 22 ಟರ್ಮ್ಸನ್ನು ಕೇಳಿದ್ದಾರೆ. ಮೊದಲು ಫಾರ್ಮುಲಾ ಬರೆದು ಬಿಡ್ತೀನಿ. Sn = n/2 ಇಂಟು 2a ಪ್ಲಸ್ ಆಫ್ n - 1 ಇಂಟು ಡಿ. ಇಲ್ಲಿ ಇಲ್ಲಿ ಬರ್ಕೊಂಬಿಡಿ ಏನು ಅಂತ. ಎ ವ್ಯಾಲ್ಯೂ 8, ಡಿ ವ್ಯಾಲ್ಯೂ 3 - 8 -5. ಆಮೇಲೆ ಎಕ್ಸ್ಕ್ಯೂಸ್ ಮೀ, n = 22. S22 = ಕ್ವಶನ್ ಮಾರ್ಕ್. Sn ಅಂದರೆ S22 = 22 / 2 ಇಂಟು 2 × 8 ಪ್ಲಸ್ n ಅಂದರೆ 22 - 1 ಇಂಟು ಡಿ ವ್ಯಾಲ್ಯೂ ಎಷ್ಟು -5. 1s 11s. ಸೊ 11 16 ಪ್ಲಸ್ 21 ಇಂಟು -5
11 into 16 minus 105. ಸೊ 11 ಇಂಟು ಮೈನಸ್ 16ಅಲ್ಲಿ ಮೈನಸ್ 105 ಹೋದರೆ ಮೈನಸ್ 89. 89 ಇಂಟು 11. 89 ಇಂಟು 11 ಅಂದರೆ ಇಲ್ಲಿ 89 ಬರುತ್ತೆ, ಪ್ಲಸ್ 89 ಅಂತ ಬರೀರಿ. 9719 ಏನಾಗುತ್ತೆ? 979. ಇಲ್ಲಿ ಮೈನಸ್ ಸೈನನ್ನು ಹಾಕಿ. ಸೊ ದ ಸಮ್ ಆಫ್ ಫಸ್ಟ್ 22 ಟರ್ಮ್ಸ್ ಆಫ್ ದ ಎ ಪಿ ಈಸ್ ವಾಟ್? ಮೈನಸ್ 979 ಮಕ್ಕಳ. ಅರ್ಥ ಆಯ್ತಾ ಮಕ್ಕಳ? ಇದು ನೋಡಿ ಭಾಳ ಸುಲಭ, ಎಸ್ ಎನ್ ಫಾರ್ಮುಲಾ ಮೇಲೆ ಕ್ಯಾಲ್ಕುಲೇಟ್ ಮಾಡೋವಂಥದ್ದು. ಇನ್ನಷ್ಟು ಪ್ರಶ್ನೆಗಳ ಜೊತೆಗೆ ಮುಂದಿನ ವಿಡಿಯೋ ಬರ್ತಾ ಇದ್ದೀನಿ. ಗೊತ್ತಾಯ್ತಾ ಮಕ್ಕಳ? ನೋಡಿ ಈಗ ಏನು ನಮ್ಮ ಯೂಟ್ಯೂಬ್ ಚಾನಲಿನ ಲಿಂಕ್ ಇದು, ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ ಇದು ನಮ್ಮ ಆ್ಯಪಲ್ಲಿ ಸಿಗುತ್ತೆ. ನಮ್ಮ ಆ್ಯಪಲ್ಲಿ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಡೈರೆಕ್ಟ್ ನಮ್ಮ ಆ್ಯಪಿನ ಲಿಂಕು. ಅದನ್ನು ನಮ್ಮ ಆ್ಯಪ್ಗೆ ಡೈರೆಕ್ಟಾಗಿ ಕನೆಕ್ಟ್ ಮಾಡುತ್ತೆ ಮಕ್ಕಳ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಆಯಿತಾ? ನೆಕ್ಸ್ಟು ಇಲ್ಲಿ ಏಕಲವ್ಯ ನವೋದಯ ಬ್ಯಾಚ್ ಅಂತ ಶುರು ಮಾಡಿದ್ದೀವಿ, ಈಗಾಗಲೇ ಶುರುವಾಗಿದೆ. ಮತ್ತು ವೀಕೆಂಡ್ ಬ್ಯಾಚಸ್ಗಳು ನಡೆಯುತ್ತೆ, ಆನ್ಲೈನ್ ಕ್ಲಾಸಸ್ಗಳು ನಡೆಯುತ್ತೆ. ಅಂದರೆ 5ನೇ ಕ್ಲಾಸಿಂದ 6ನೇ ಕ್ಲಾಸ್ಗೆ ಯಾವುದು ನವೋದಯ ಸ್ಕೂಲ್ಗೆ ಹೋಗಬೇಕು ಅಂದಾಗ ನೀವು ಒಂದು ಎಕ್ಸಾಮನ್ನು ಬರಿಬೇಕಾಗತ್ತೆ, ಅದರ ಬಗ್ಗೆ ಕೋಚಿಂಗನ್ನು ಕೊಡ್ತೀವಿ. ನಾವು ಕ್ವಿಝನ್ನು ಕೂಡ ಮಾಡ್ತೀವಿ, ಅದರಲ್ಲಿ ವಿಡಿಯೋ ಲೆಕ್ಚರ್ಸ್ ಕೂಡ ಇರುತ್ತೆ, ಚಾಪ್ಟರ್ ಟೆಸ್ಟ್ಗಳು ಕೂಡ ಇರುತ್ತೆ. ಆಮೇಲೆ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ. ಅದರಲ್ಲಿ ಪ್ರತಿಯೊಂದನ್ನು ನೀವು ಅದನ್ನು ಹೋಗಿ ಅಲ್ಲಿ ಲಿಂಕನ್ನು ಬಳಸ್ಕೊಂಡು, ನಮ್ಮ ಆ್ಯಪಿನ ಲಿಂಕನ್ನು ಬಳಸ್ಕೊಂಡು ಅಲ್ಲಿಗೆ ನೀವು ಹೋಗಿ ಜಾಯಿನ್ ಆಗ್ಬೋದು ಮಕ್ಕಳ. ನೀವು ಹೆಚ್ಚಿನ ಮಾಹಿತಿಗಳಿಗಾಗಿ ಇಲ್ಲಿ ಕಂಡಿರುವಂತಹ ದೂರವಾಣಿಯ ಸಂಖ್ಯೆಗಳಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡ್ಕೋಬಹುದು. ಧನ್ಯವಾದಗಳು ಮಕ್ಕಳ.